ಹಂಗೆ ಇಸ್ಕೋಬೇಕಂತೆ ದೋಸೆನ. ರಾಮೇಶ್ವರಂ ಕೆಫೆಯಲ್ಲಿ ಫುಲ್ ಖಾರ ಆಯ್ತು ಚಟ್ನಿ, ಅವಳು ತಿನ್ಲಿಲ್ಲ. ನಾನು ಹೇಳ್ತಾ ಇದೀನಿ ಇಲ್ಲಿ ಯಾರು ಈ ತರ ಕೂತ್ಕೊಳ್ಳಲ್ಲ ಅಂತ. ಸುಮ್ಮನೆ ನೀವು ದೊಡ್ಡ ಸಾಹಸ ಮಾಡಿದೀನಿ, ಕೈಯಲ್ಲಿ ತಿನ್ಸ್ಬಿಟ್ಟೆ ರಸಮ್ಮು ಅನ್ನನ. What is it? Is it like this guitar? You also Guitar, it's not guitar. ನಾರಾಯಣ ನಾರಾಯಣ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು MTRಗೆ ಬಂದಿದ್ದೀನಿ, ಅದು ಸೆಲಿನಾ ಜೊತೆ. MTRಲ್ಲಿ ಊಟ ತಿನ್ನೋಣ ಅಂತ. ಸೊ ಒಳಗೋಗಿ ಚೆನ್ನಾಗಿ ಬಾರ್ಸ್ ನೋಡೋಣ ಹೇಗಿರುತ್ತೆ ಊಟ ಅಂತ ಕಂಪ್ಲೀಟಾಗಿ ತೋರಿಸ್ತೀನಿ. ಫುಲ್ ಸ್ಪೆಷಲ್ ಮೀಲ್ಸ್ ಇದು. ಸುಮಾರು 347 to 357 ರುಪೀಸ್ ಆಗುತ್ತೆ ಒಂದು ಮೀಲ್ಗೆ. ಬಾರ್ಸಲ್ಲೆಲ್ಲ ಕೊಡಲ್ಲ, ಇಲ್ಲೇ ಬಂದು ತಿನ್ನಬೇಕು. ಒಂಥರ ಅನ್ಲಿಮಿಟೆಡ್ ಇರುತ್ತೆ, ನೀವು ಎಷ್ಟು ಕೇಳಿದ್ರೂ ಹಾಕ್ಸ್ಕೋಬೋದು. ಒಂದು ಎಷ್ಟೆಷ್ಟು ಏನೇನು ಐಟಮ್ಸ್ ಇರುತ್ತೆ ಅಂತ ಅದು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಬೇಜಾರಾಗಿದ್ದಾರೆ, ಇಲ್ಲೂ ಖಾರ ಇರ್ಬೋದೇನೋ ಅಂತ, ಬಟ್ ಇಲ್ಲಿ ಖಾರ ಇರೋಲ್ಲ ಅಂತ ಹೇಳಿದ್ದೀನಿ. ಸ್ಪೆಷಲ್ ಮೀಲ್ಸ್ ಅಂದರೆ ಕೋಸಂಬರಿ ಅದು ಇದು ಎಲ್ಲ ಕೊಡ್ತಾರೆ ಸೇರಿಕೊಂಡು. ಅದನ್ನ ಸ್ಪೆಷಲ್ಲಾಗಿ ಇವಳಿಗೆ ಹೆಂಗೆ ಮಾಡಿಸೋದು ಅಂತ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದೀನಿ, ಅವರು ಬಂದು ಕನ್ವಿನ್ಸ್ ಮಾಡಿದ್ರು ಖಾರ ಇರೋಲ್ಲ ತಿನ್ನೋ ಧೈರ್ಯವಾಗಿ ಅಂತ. ಸೊ ನೋಡೋಣ. ಇವಾಗ ನೋಡಿ ಉಪ್ಪಿನಕಾಯಿ ಹಾಕಿದ್ದಾರೆ. ಸ್ವಲ್ಪ ಉಪ್ಪಿನಕಾಯಿ, ಇದು ಮೋಸ್ಟ್ಲಿ ತೊಂಡೆಕಾಯಿ ಪಲ್ಯ ಅನಿಸುತ್ತೆ, ಇಲ್ಲ ಸೋರೆಕಾಯಿ ಪಲ್ಯ ಇರ್ಬೋದು ಅದು. ಇದು ಸಾಗು, ಇದು ಹೆಸರು ಬೇಳೆ, ಮತ್ತೆ ಒಂದು ಚಟ್ನಿ, ಇನ್ನೊಂದೇನೋ ಪಾಯಸ ಕೊಟ್ಟಿದ್ದಾರೆ. ಇದು ನಮ್ಮ ಮೈಸೂರು ಪಾಕ್ ಬಂತು. ಅದಾದ್ಮೇಲೆ ಪೂರಿ ದಟ್ ಇಸ್ ಪೂರಿ ದ ಸ್ಟಫ್ ಯು ಏಟ್. ದೋಸೆ ಗೊತ್ತು ಅವಳಿಗೆ, ಫೇವ್ರೇಟ್. ಮಸಾಲೆ ದೋಸೆ ಅವಳ ಫೇವ್ರೇಟ್. ಹೌದಾ? ಒನ್ ಮೋರ್ ಲೇಟರ್, ಆಮೇಲೆ ನಿಮ್ಗೆ ನೋಡ್ಕೊಳ್ಳ. ಇಲ್ಲ ಆಮೇಲೆ ಹಾಕ್ಸ್ಕೊಂಡು. ಸೊ ಯು ಗೆಟ್ ಸ್ಮಾಲ್ ಮಸಾಲೆ ದೋಸೆ and then small puri. And this is a sweet again, and this is salty papad with lentils. Now you can start. It's from vegetables. but it's Yeah. ನೋಡಿ ನಮ್ದು ಮೊಸರು ವಡೆ ಬಂತು. ಇಟ್ಸ್ ಲೈಕ್ ಅ ವಡಾ, ನಾಟ್ ಲಾಗಿ ಮುದ್ದೆ ಅಂತ ಕೇಳ್ತಾವಳೆ. ಮುದ್ದೆ ಅಲ್ಲಾಗಿರೋದು. what is it then? ಶೋ ಮಿ ಹೌ ಯು ಈಟ್ ಪೂರಿ. ನೋಡಿ ಪೂರಿ ಹೆಂಗ್ ತಿಂತಾಳೆ ಈಗ, ನಾನು ಹೇಳ್ಕೊಟ್ಟಿರೋದು. No, you should eat in my style, like this, and take it like this, and then you. ನೋಡಿ ಆ ಥರ ತಿಂತಾಳ. What did you say? I like it more than the breakfast. What was the name? ರಾಮೇಶ್ವರಂ ಕೆಫೆ. Yeah, I like this more than the cafe. ರಾಮೇಶ್ವರಂ ಕೆಫೆಯಲ್ಲಿ ಫುಲ್ ಖಾರ ಆಯ್ತು ಚಟ್ನಿ, ಅವಳು ತಿನ್ಲಿಲ್ಲ. ಅದಕ್ಕೆ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಶೋಮಿ ಹಾವ್ ಯು. ಅದು ನೋಡಿ ಒಳ್ಳೆ ಪಿಜ್ಜಾ ತಿನ್ನಕ್ ತಿಂತಾರೆ. ದೋಸೆ, ಶೋಮಿ ಹಾವ್ ಯು ಈಟ್ ದೋಸೆ. ಹಂಗಂತೆ ದೋಸೆ ಲೈಕ್ ದಿಸ್. You take it like this. ಸೊ ಹಂಗೆ ಇಸ್ಕೋಬೇಕಂತೆ ದೋಸೆನ. ಆ ಥರ ತಿಂದರೆ ಹೊಡಿತಾರೆ ಇಲ್ಲಿ ಕರ್ನಾಟಕದಲ್ಲಿ. ನೋಡಿ ಅದಾದ್ಮೇಲೆ ಬಿಸಿಬೇಳೆ ಬಾತ್ ಬಂತು. ಅವಳಿಗೆ ಖಾರ ಆಗ್ಬಿಟ್ಟಿದೆ ಅಂತೆ ಬಿಸಿಬೇಳೆ ಬಾತ್. ಇವಾಗ ಸಾಂಬಾರು, ರಸಮ್ ಖಾರ ಆಯಿತು, ಬಿಟ್ಬಿಟ್ರು. ಇವಾಗ ಸಾಂಬಾರು. ನೀವು ದೊಡ್ಡ ಸಾಹಸ ಮಾಡಿದೀನಿ, ಕೈಯಲ್ಲಿ ತಿನ್ಸ್ಬಿಟ್ಟೆ ರಸಮ್ಮು ಅನ್ನನ. ಇಂಥ ದೊಡ್ಡ ಸಾಹಸಕ್ಕೆ ಯಾರು ಕೈ ಹಾಕಿರಲ್ಲ ಯುರೋಪಿಯನ್ಸ್ ಕೈಯಲ್ಲಿ. ಇವಾಗ ನಂದು ಅನ್ನ ಮುಗಿಸ್ಬಿಟ್ಟೆ, ಅನ್ನ ಎಲ್ಲ. ಕರ್ಡ್ ರೈಸ್ ಕೊಡ್ತೀರಿ ಅಂದರು, ಕರ್ಡ್ ರೈಸ್ ಆಗಲಿಲ್ಲ ನನ್ನ ಕೈಲಿ. ಸೊ ಇವಾಗ
ಐಸ್ ಕ್ರೀಮ್ ಕೊಟ್ಟಿದ್ದಾರೆ ವಿತ್ ಫ್ರೂಟ್ ಸಲಾಡ್. ನೋಡಿ ಈ ಥರ ಯಾವುದೋ ಒಂದು ಫ್ಲೇವರ್ ಐಸ್ ಕ್ರೀಮು, ಅದ್ರ ಜೊತೆ ಫ್ರೂಟ್ ಸಲಾಡ್ ಕೊಡ್ತಾರೆ. ಹೌಸ್ ಇಟ್? ನೋಡಿ 2 ಬೀಡ ಕೊಟ್ಟಿದ್ದಾರೆ ಜೊತೆಯಲ್ಲಿ. ಫಸ್ಟ್ ಟೈಮ್ ಈಟಿಂಗ್ ಬೀಡ ಅದ, ಈಟಿಂಗ್ ಇಸ್ ಫಾರ್ ಫಸ್ಟ್ ಟೈಮ್. ಮೊದಲನೇ ಬಾರಿಗೆ ತಿಂತಾ ಇರೋದು ಬೀಡನ. ನೋ ಟೇಕ್ ದಿಸ್. ವಿಚ್ ಒನ್ ಯು ವಾಂಟ್, ದಿಸ್ ಆರ್ ದಿಸ್? This is mine. Yeah, okay. Then I take this. ಇದು ನಮ್ಮ ಬೀಡ, ಸ್ವೀಟ್ ಬೀಡ ಅನ್ಸುತ್ತೆ. You have to take fully. What is inside? You drink some water and some like ಪಾನ್ ಫ್ಲೇವರ್. ಪಾನ್ ತಿನ್ನಕ್ಕೆ ರೆಡಿ ಆಗ್ತಾ ಇದ್ದಾರೆ ಸೆಲಿನಾ. ಫುಲ್ ಒಳಗೆ ಫಸ್ಟ್ ಟೈಮ್ ಪಾನ್ ಎಕ್ಸ್ಪೀರಿಯನ್ಸ್. So intense. ನೋಡಿ ಜಾಸ್ತಿ ಇಂಟೆನ್ಸ್ ಆಗ್ಬಿಡ್ತಂತೆ ಬೀಡ ಲಾಸ್ಟಲ್ಲಿ. Like, ಕಂಪ್ಲೇಂಟ್ ಮಾಡ್ತಿದ್ದಾರೆ. they had to close my nose to them. Take the juice now. Experience. Or was it? I'm so full. And you can't walk. No. ಫುಲ್ ಹೊಟ್ಟೆ ಅಂತೂ ತುಂಬಾ ಬಿಟ್ಟಿದೆ ಗುರು. ಫುಲ್ಲು ಒಳ್ಳೆ ಬಾಣಂತಿ ಥರ ಆಗ್ಬಿಟ್ಟಿದ್ದೀನಿ ನಾನಂತೂ. Like completely different taste than in Germany. Like it's a taste explosion. ಜರ್ಮನಿಯಲ್ಲಿ ಅಷ್ಟೊಂದು ಫ್ಲೇವರ್ಸ್ ಇರಲ್ಲ ಊಟದಲ್ಲಿ. ಜಾಸ್ತಿ ಎಲ್ಲದನ್ನು ಕಮ್ಮಿ ಸ್ಪೈಸಸ್ಸು, ಕಮ್ಮಿ ಖಾರ ಹಾಕಿ ಮಾಡಿರ್ತಾರೆ. ಇಲ್ಲಿ ಖಾರ ಅಂತ ಅಲ್ಲ, ಒಂಥರ ಆ ಟೇಸ್ಟ್ ಬರುತ್ತಲ್ಲ ಅದೇ ಡಿಫ್ರೆಂಟ್ ಆಗಿತ್ತು. ಆಮೇಲೆ ಈ ರೀತಿ ಕಂಪ್ಲೀಟ್ ಮೀಲ್ಸ್ ಬಂದು ಎಲ್ಲೂ ಇರಲ್ಲ ಜರ್ಮನಿಯಲ್ಲಿ. ಅದು ಇವಳಿಗೆ ಇವತ್ತು ಎಕ್ಸ್ಪೀರಿಯೆನ್ಸು, ಹಾಗಾಗಿ ಚೆನ್ನಾಗಿತ್ತು ಅಂತ ಅನ್ಕೊತೀನಿ. ಹೋಪ್ಫುಲಿ ಯು ಲೈಕ್ ಇಟ್. Yes. ಅವಳಿಗೆ ರಾಮೇಶ್ವರಂ ಕೆಫೆಗಿನ್ನ ಇದು ಸಖತ್ ಇಷ್ಟ ಆಗಿದೆ. ಇದು ಅವಳ ಒಪಿನಿಯನ್ನು, ನಾನೇನು ಹೇಳೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ, ಕಾಂಟ್ರವರ್ಸಿ ಆಗೋಗುತ್ತೆ. ನೋಡಿ ಯಾವ ಥರ ಕೂತಿದ್ದಾಳೆ ಸೆಲಿನಾ ಕೆಳಗಡೆ. ನಾನು ಹೇಳ್ತಾ ಇದೀನಿ ಇಲ್ಲಿ ಯಾರು ಈ ಥರ ಕೂತ್ಕೊಳ್ಳಲ್ಲ ಅಂತ, ಸುಮ್ಮನೆ. It's convenient. Convenient. You have to try it out. ಈ ಥರ ಕೂತ್ಕೊಂಡ್ರೆ ಅದು ಬಾತ್ರೂಮ್ ಹೋಗೋದು ಅಂತ ಹೇಳ್ತಾ ಇದೀನಿ. ಅವಳಿಗೆ ಗೊತ್ತಿಲ್ಲ, ಸೊ ರೋಡಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಯುರೋಪಲ್ಲಿ ಈ ರೀತಿ ಕೂತ್ಕೊಳ್ಳೋದು ಕಾಮನ್ನು. ಕಾಲು ನೋವು ಬಂದಾಗ, ಸೀಟ್ ಇಲ್ಲದೆ ಇದ್ದಾಗ. ಮಾತ್ರ ಇವಳು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಹಂಗೇನೆ. Yeah, we don't sit like this. ನಾವು ಆಟೋ ಕಾಯ್ತಾ ಇದ್ದೀವಿ ಇವಾಗ. ಅವಳಿಗೆ ಆಟೋದಲ್ಲಿ ಹೋಗೋದು ಹೆವಿ ಇಷ್ಟ ಅಂತೆ. Yeah, I love driving tuk-tuk. ಆಟೋನ ಟುಕ್ ಟುಕ್ ಅಂತಾಳು ಅವಳು. Fresh ಸೊ air. ಗಾಳಿ You can see everything. ಗಾಳಿ ಸೊಗಸಾಗಿ ಬರುತ್ತೆ ಅಂತ. You don't need to walk. ಆಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಆಚೆ ಇರೋದು ಜಾಗ It's so ಅಂತ. like you ಆಮೇಲೆ ನಿಧಾನಕ್ಕೆ ಹೋಗುತ್ತೆ ಅಂತ. ಆಮೇಲೆ ಆಟೋ ಕ್ಯೂಟಾಗಿ ಕಾಣಿಸುತ್ತಂತ ಇವಳಿಗೆ. It's also fascinating how to survive in this traffic. What is it? Is it like this guitar you also? ಗಿಟಾರ್, ಇಟ್ಸ್ ನಾಟ್ ಗಿಟಾರ್. Yeah. ಕನಕದಾಸರು ಫೋಟೋ ತೋರಿಸ್ಬಿಟ್ಟು ಗಿಟಾರ್ ಅಂತ ಅವಳಲ್ಲ ಇವಳು. ಇಟ್ಸ್ ಕಾಲ್ಡ್ ತಂಬೂರಿ. Yeah. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಬೈ ಬಾಯ್. ನಾರಾಯಣ ನಾರಾಯಣ.